ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ಸಿಲುಕಿರುವಂತ ದಾವಣಗೆರೆ ಜನ ಗಿಡಮೂಲಿಕೆ ಮಾರಲಿಕ್ಕೆ ಹೋದಂತ ಹಕ್ಕಿ ಪಿಕ್ಕಿ ಜನ ಅಲ್ಲಿ ಲಾಕ್ ಆಗಿದ್ದಾರೆ. ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ದಾವಣಗೆರೆ ಜನ ಸಿಕ್ಕಾಕೊಂಡಿದ್ದಾರೆ. ಹಕ್ಕಿ ಪಿಕ್ಕಿ ಜನ ಗಿಡಮೂಲಿಕೆ ಮಾರಲಿಕ್ಕೆ ಹೋಗಿದ್ದಂಥವ್ರು ಲಾಕ್ ಆಗಿದ್ದಾರಲ್ಲಿ. ಗಬಾನ್ ರಾಜಧಾನಿ ಲೆಬ್ರಿವಿಲ್ನಲ್ಲಿ 25 ಜನರನ್ನ ಬಂಧನ ಮಾಡಲಾಗಿದೆ. ಗಿಡಮೂಲಿಕೆ ಮಾರಾಟಕ್ಕೆ ಲೆಬ್ರಿವಿಲ್ನಲ್ಲಿ ವಾಸವಿದ್ದಂಥ ಜನ ಇವರು. ರಾಜಕೀಯ ಪಲ್ಲಟದಿಂದ ಹೊಸ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಹೊಸ ಸರ್ಕಾರ ವಿದೇಶಿಗರಿಗೆ ದೇಶ ಬಿಡುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಕ್ಕಿ ಪಿಕ್ಕಿ ಜನರ ವೀಸಾ ಪಾಸ್ಪೋರ್ಟ್ ಪೊಲೀಸರ ವಶಕ್ಕೆ ಹೋಗಿದೆ. 2 ರಿಂದ 3 ಲಕ್ಷ ಹಣ ನೀಡದಿದ್ರೆ ಜೈಲಿಗೆ ಹಾಕುವಂತ ಬೆದರಿಕೆಯನ್ನ ಹಾಕಲಾಗಿದೆ. 2-3 ಲಕ್ಷ ಕೊಡಿ, ಇಲ್ಲ ಅಂದ್ರೆ ಜೈಲಿಗೆ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಲಾಗಿದೆ. ನಮ್ಮನ್ನ ರಕ್ಷಿಸಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿ ಹೋಗಿರುವಂತ ಹಕ್ಕಿ ಪಿಕ್ಕಿ ಜನಾಂಗದವರು. ಇಲ್ಲಿನ ಸಂಸದರು, ಶಾಸಕರು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ, ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ಇವರನ್ನ ರಕ್ಷಿಸಿಕೊಂಡು ವಾಪಸ್ ತಾಯ್ನಾಡಿಗೆ ಕರೆತರುವಂತ ಕೆಲಸ ಮಾಡಬೇಕಾಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪುನೀತ್ ಕುಮಾರ್ ಅವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ಹಕ್ಕಿ ಪಿಕ್ಕಿ ಬುಡಕಟ್ಟು ಸಂಘಟನೆಯವರು. ನಮಸ್ಕಾರ ಪುನೀತ್ ಕುಮಾರ್ ಅವರೇ. ಸರ್ ನಮಸ್ತೆ ಸರ್. ಈ ಒಂದು ವಿಚಾರವನ್ನ ಯಾರ ಗಮನಕ್ಕೆ ತಂದಿದ್ದೀರಾ? ಏನ್ ಭರವಸೆ ಕೊಟ್ಟಿದ್ದಾರೆ? ಯಾವಾಗ ಹೋಗಿರುವಂತದ್ದು ಇವರೆಲ್ಲ ಅಲ್ಲಿ ಸೆಟ್ಲ್ ಆಗಿದ್ದು? ಸರ್ ಆಕ್ಚುಲಿ ನಮ್ಮ ಕಮ್ಯುನಿಟಿ ಅವರು ಪ್ರತಿ ವರ್ಷ ಗಿಡಮೂಲಿಕೆ ಔಷಧಿಗಳನ್ನು ಮಾರಾಟ ಮಾಡ್ಲಿಕ್ಕೆ ಆಫ್ರಿಕಾ ಖಂಡಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸೊ ನಾವು ಇವರು ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡೋಂಥ ಟೈಮಲ್ಲಿ ವೀಸಾ ಫೇಕ್ ಮಾಡ್ಕೊಟ್ಟಿದ್ದಾರೆ ಕೆಲವರು. ಸೊ ಅದೇ ಗಮನವನ್ನ ನಾನು ಇಲ್ಲಿ ಲೋಕಲ್ ಇವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ, ಲೋಕಲ್ ಎಂಬೆಸಿ ಅವರಿಗೆ, ರಾಯಭಾರಿ ಕಚೇರಿಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ಬಿಟ್ಟು ನಾನು ಇಲ್ಲಿ ನಮ್ಮ ಸಿಎಂ ಅವ್ರ ಜೊತೆನೂ ಇಲ್ಲಿ ಒಂದು ಸ್ವಲ್ಪ ಮೆಸೇಜ್ ಮಾಡಿದ್ದೆ. ಸೊ ಇದುವರೆಗೂ ನಮ್ಮ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಸರ್. ಬರೀ ಮೆಸೇಜ್ ಮಾಡಿದೀರಾ ಅಷ್ಟೇನಾ? ಹೌದು ಸರ್. ನೀವು ವೈಯಕ್ತಿಕವಾಗಿ ಹೋಗಿ ಯಾರು ಹೋಗಿ ಏನು ಭೇಟಿ ಆಗಿಲ್ಲ? ಬಟ್ ಭೇಟಿ ಮಾಡಕಂತಂದ್ರೆ ಅವ್ರು ಇನ್ನೂ ಅವಕಾಶ ಕಲ್ಸಿಲ್ಲ. ನಾವು ಆಲ್ರೆಡಿ ಮಾತಾಡಿದ್ವಿ ಸರ್ ಮೊನ್ನೆ. ಅಲ್ಲ, ನಿಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಿಗೆ ಹೋಗಿ ಹೇಳ್ಬೋದಿತ್ತು, ಅಥವಾ ಸಂಸದರಿಗೆ ಹೋಗಿ ಹೇಳ್ಬೋದಿತ್ತು, ಅವ್ರ ಮುಖಾಂತರನಾದ್ರೂ ಪ್ರಯತ್ನ ಪಡ್ಬೋದಿತ್ತಲ್ಲ? ಹೌದು ಸರ್, ನಾನು ಪ್ರಯತ್ನ ಮಾಡ್ಬೋದಿತ್ತು, ಆದ್ರೆ ನಾನು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್ ಅವರಿಗೆ. ಸರ್, ಈಗ ಫೋನ್ ಅಲ್ಲಿ ಮೆಸೇಜ್ ಅಲ್ಲೆಲ್ಲ ಯಾರು ಎಷ್ಟರ ಮಟ್ಟಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಸರ್? ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ್ಲೇ ಅದನ್ನ ಈಡೇರ್ಸೋದ್ ಕಷ್ಟ, ಕೊಟ್ಟಿರುವಂತ ಭರವಸೆನ. ಇನ್ ಫೋನ್ ಮೆಸೇಜ್ಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ ಅಂತ ಕನ್ಸಿಟ್ಕೊಂಡಿದ್ದೀರಾ ನೀವು ಇನ್ನೂ? ಇಲ್ಲ ಸರ್, ಹೌದು ಖಂಡಿತ. ಹೋಗಿ ಫಸ್ಟ್ ಅವ್ರಿಗೆ ಮಾಹಿತಿಯನ್ನ ಕೊಡಿ. ಈಗ ಅವ್ರ ಹತ್ರ ಏನಾದ್ರು ಮಾತನಾಡಿದ್ರ? ಈಗ 2-3 ಲಕ್ಷ ಕೊಡದೆ ಹೋದ್ರೆ ಮತ್ತೆ ಪೊಲೀಸ್ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ, ಅವ್ರನ್ನ ಮಾತನಾಡ್ಸಿದ್ರ? ಅಲ್ಲಿನ ರಾಯಭಾರಿ ಕಚೇರಿಯವರಿಗೆ ನಾನು ಖುದ್ದಾಗಿ ನಾನು ಮಾತಾಡಿದೆ. ಅವರು ನಾನು ಅಲ್ಲಿ ಇಮಿಡಿಯೇಟ್ ಹೋಗ್ಬಿಟ್ಟು ನಾನು ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸರ್, ಅಲ್ಲಿ ಫಾರಿನ್ ಮಿನಿಸ್ಟರ್ ಅವರು. ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ. ಮತ್ತೆ ಅಲ್ಲಿ ನಮ್ಮ ಜನಾಂಗದವರೆಲ್ಲ ಇದ್ರಲ್ಲ, ಅವ್ರ ಜೊತೆ ಸಂಪರ್ಕ ಮಾಡ್ಕೊಂಡು ಈ ರೀತಿ ಸಮಸ್ಯೆ ಇದೆ, ನಿಮ್ಮ ಮಾಧ್ಯಮ ಮುಖಾಂತರವಾಗಿನೂ ಎಲ್ಲ ಸಿಎಂ ಅವ್ರಿಗೂ ಹೋಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದ್ ಸ್ವಲ್ಪ ಮಾಹಿತಿ ಹೋಗ್ಲಿ ಅಂತ ಅನ್ನೋದು ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದವರಿಗೂ ಸಹ ಮಾಹಿತಿ ಕೊಟ್ಟಿದ್ದೀನಿ ಸರ್. ಎಷ್ಟು ದಿನದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ? ಎಷ್ಟು ದಿನ ಆಯ್ತು ಈಗಾಗಲೇ ಅಲ್ಲಿ ಬೆದರಿಕೆ ಶುರುವಾಗಿ? ಒಳ್ಳೆ ಪ್ರಶ್ನೆ ನಮಗೆ ಹಾಕಿದ್ದೀರಾ. ನೀವು ಸಂಪರ್ಕ ಯಾಕೆ ಮಾಡ್ತಾ ಇಲ್ಲ ಅಂತ ಭೇಟಿ ಮಾಡ್ಲಿಕ್ಕೆ. ನಮ್ಮ ಬುಡಕಟ್ಟು ಸಮಾಜದ ವ್ಯಕ್ತಿಗಳು ಯಾರನ್ನಾರು ಹೋಗ್ತೀವಿ ಅಂತಂದ್ರೆ ಯಾರೇ ಮಿನಿಸ್ಟರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಭೇಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಸರ್. ಅವಕಾಶನೇ ಮಾಡ್ಕೊಡಲ್ಲ. ಹೋಗಿ ಕೇಳಿ ಒಮ್ಮೆ, ಈಗ ಪ್ರಯತ್ನ ಪಡಿ. ಈಗ ಸುದ್ದಿನೂ ಕೂಡ ಬಿತ್ತರ ಆಗಿದೆ, ರೆಸ್ಪಾಂಡ್ ಮಾಡ್ತಾರೆ. ಇಲ್ಲಾಂದ್ರೆ ನಮ್ಮ ಪ್ರತಿನಿಧಿ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೋಗಿ ಈ ಒಂದು ಮನವಿಯನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ಪಾಪ ಅಲ್ಲಿ ನಳ್ಳಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇಲ್ಲಿ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ವಾಪಸ್ ತಾಯ್ನಾಡಿಗೆ ಕರ್ಕೊಂಡ್ಬರುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ರೆಸ್ಪಾಂಡ್ ಮಾಡಿದೆ ಕೇಂದ್ರ ಸರ್ಕಾರ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಪುನೀತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.